ಏನ್ ಸ್ವಾಮಿ, ಏನ್ ವಿಷಯ? ಮಾಸ್ಟ್ರು ಮತ್ತೆ ಮಾಸ್ಟ್ರಮ್ಮ ಬಂದು ಹೋಗ್ತಾ ಇದಾರೆ. ಹೋಗ. ಇಲ್ಲ, ಬರೋದ್ ಬಂದಿದ್ರು, ಯಾಕೆ ಅಂತ ಕೇಳಿದೆ. ಹೋಗ, ಕೊಡ್ಲೇ ಬಾರಿಸ್ಬಿಡ್ತೀನಿ. ಸ್ವಾಮಿ, 4 ಮನೆ ಸುದ್ದಿ ಕೇಳಿದ್ರೆ ಏನೊಂದು ಒಳ್ಳೆ ಸರಿ ಮುಖಕ್ಕೆ ಬಿತ್ತು. ಸರಿ, ಏನಲ್ಲೇ ಅಲ್ಲಿ ನೋಡ್ಕೊಂಡು ನಿಂತಿದ್ಯಾ? ಅದೀಗಾಗಲೇ ಬುಕ್ ಆಗಿರೋ ಟಿಕೆಟ್. ಸುಮ್ಮನೆ ಎಲ್ಲ ಶುರುವಾಗೋದು, ಆಮೇಲೆ ಸರಿಯಾಗಿ ಬಂದು ನಿಂತ್ಕೊಳತ್ತೆ. ಅಣ್ಣ, ನೀವು ತಾನೇ ಹೇಳಿದ್ರಿ ನಿರ್ಮಲಾ ಅನಂತ್ ಸರ್ ಮಗಳು ಅಂತ. ಆದ್ರೆ ಅವ್ನ ಫ್ರೆಂಡ್ ಅವ್ರ ಮಗಳು ಅಂತ ಟೀ ಅಂಗಡಿಯವ್ನು ಹೇಳ್ತಿದ್ದ. ಅವ್ರ ಸ್ನೇಹಿತನ ಮಗಳಾಗಿದ್ರು ನಿರ್ಮಲಾ ಅವ್ರ ಸ್ವಂತ ಮಗಳಿದ್ದಂಗೆನೆ. ಆದ್ರೆ ಅನಂತ್ ಸರ್ ಅವ್ರ ಮಗ ಎಲ್ಲಿದ್ದಾನೆ? ಅವ್ನು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾವನೆ. ವರ್ಷಕ್ಕೆ ಒಂದ್ಸರನೇ ಬರೋದು. ನಾನು ಅವನಿನ್ನೂ ನೋಡಿಲ್ಲ. ಒಂದ್ಸರಿ ಅವ್ನ್ ಲೀವ್ ಹಾಕೊಂಡ್ ಬಂದಾಗ ನಾನ್ ಲೀವ್ ಹಾಕೊಂಡ್ ಹೋಗಿದ್ದೆ. ಪ್ರಭುವಣ್ಣ, ಕಲ್ಯಾಣಿ, ಏನಾದ್ರು ತೊಂದ್ರೆನಾ? ನಾನ್ ಪ್ರಭು ಅಣ್ಣ ನೋಡಕ್ ಬಂದೆ. ಫಾರಿನರ್ಸ್ ಹತ್ರ ಹಾಡಾಡ್ತೀನಿ ಅಂತ ಕಾಸು ತಗೊಂಡು ಇವಾಗ ಕಾಣಿಸ್ತಾನೆ ಇಲ್ಲ. ಅವರಲ್ಲಿ ಕೂಗಾಡ್ತಾ ಇದಾರೆ. ಅಯ್ಯೋ, ಆ ನನ್ ಮಗ ಈಗ ತಗೊಂಡ್ರೋ ದುಡ್ಡಲ್ಲಿ ರಮ್ ತಗೊಂಡ್ ಕುಡ್ದಿರ್ತಾನಲ್ವಾ? ಖಾಲಿ ಬಾಟ್ಲನ್ನ ನೀರಿಗೆ ಬಿಸಾಕದ್ಮೇಲೆ ಅವ್ನು ನಮ್ಗೆ ಸಿಗೋದು. ನಿಮಗ್ ಬೇಜಾರಿಲ್ಲ ಅಂದ್ರೆ ನಾನ್ ಬಂದ್ ಹಾಡ್ಬೋದಾ? ಏನದು, ನೀವ್ ಹಾಡು ಹಾಡ್ತೀರಾ? ಏನ್ರಿ, ನನಗಿರೋ ಟ್ಯಾಲೆಂಟ್ ಅಲ್ಲಿ ಇದು ಒಂದು. ನೋಡೋ, ಇದು ಬಾಯಲ್ಲಿ ವಿಸಲ್ ಇಟ್ಟು ಊದೋ ಕೆಲಸ ಇದ್ದಂಗಲ್ಲ. ಸಂಗೀತ ಹಾಡಕ್ ಮುಂಚೆ ಶ್ರುತಿ ಸೇರಿಸ್ಬೇಕು, ನಂತರ ಸೇರಿಸ್ತೀಯಾ? ನಾನೆಲ್ಲ ಶ್ರುತಿಲೇ ಹಾಡೋದು ಅಣ್ಣ. ಸರಿ, ಆಡು. ನಿನ್ನ ಹಾಡು, ಅವಳಿಗೂ ಆಡು. ನೀನೋಗ್ ಮಲ್ಕೋಣ. ಜಾಗ ಬಿಡು. ಈಗಲೇ ಬಂದ್ ಹಾಡ್ಲಾ? ಇವ್ರ ಹಾಡನ್ ಕೇಳಿದ್ರೆ ಫಾರಿನರ್ಸ್ ಮತ್ತೆ ನಮ್ ದೇಶ ಬಿಟ್ಟು ಓಡೋಗ್ತಾರೆ. ನೀನ್ ಬಾರೆ, ದೊಡ್ಡ SPB ಅನ್ನೋ ನೆನ್ಪು. ಬೇಡ, ಚಿಕ್ಕ SPB ಅಂತ ಅನ್ಕೊಳ್ಳಿ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನನ್ನ ನಂಬ್ಕೊಂಡು ನೀನ್ ಮಾತ್ ಕೊಡ್ಬೋದಾ? ನನ್ಗೇನ್ ಗೊತ್ತು ಅವ್ನ್ ಈ ತರ ಯಾಮಾರಿಸ್ತಾನೆ ಅಂತ. ಹೋಗು, ಅವನ್ಗೇನಾದ್ರೂ ಹೇಳಿ ಸಮಾಧಾನ ಮಾಡಿ ಹೋಗು. ದೇವ್ರೇ, ಕಲ್ಯಾಣಿನ ಮದ್ವೆ ಆಗಿ ಓಡಿ ಹೋಗೋಣ. ಸಿಂಗ್ ಕಲ್ಯಾಣಿನ ಕಟ್ಟಿಕೊಂಡು ಓಡಿ ಹೋಗೋಣ. ಇಲ್ಲ, ಓಡಿ ಹೋಗಿ ಕಲ್ಯಾಣಿನ ಕಟ್ಟಿಕೊಳ್ಳೋಣ. ಕಮಾನ್, ಓಡಿ ಹೋಗಿ ಕಲ್ಯಾಣಿನ ಕಟ್ಟಿಕೊಳ್ಳೋಣ. Hey, Kalani, come! Conductor is singing your song. ಇಲ್ಲ, ಓಡಿ ಹೋಗಿ ಕಲ್ಯಾಣಿನ ಕಟ್ಟಿಕೊಳ್ಳೋಣ. ಕಮಾನ್, Excellent. ಕಮಾನ್. Wow, conductor, you're super singer, man. ಆಮೇಲೆ ಹಾಡೋದ್ರ ಬಗ್ಗೆ ಏನಾಯ್ತು? ಬೆಳಕರಿ ಅಷ್ಟರಲ್ಲಿ ಅವ್ರಲ್ಲಿಂದ ಹೇಳ್ದೆ ಟಿಕೆಟ್. ಏನಮ್ಮ ಕಲ್ಯಾಣಿ, ನನ್ನ ಹಾಡು ಕೇಳಿ ಫಾರಿನ್ ಅವರೆಲ್ಲ ಖುಷಿ ಆದ್ರಲ್ವಾ? ನಮ್ಮೂರಲ್ಲಿ ಮಕ್ಕಳು ಅಳ್ತಿದ್ರೆ ನಾನೇ ಹಾಡಿ ಹ್ಯಾಪಿ ಮಾಡ್ತಿದ್ದೆ. ಇನ್ಮೇಲೆ ಯಾರು ಬಂದ್ರು ಹೇಳ್ಬೇಕು ನನಗೆ, ನಾನೇ ಬಂದು ಹ್ಯಾಪಿ ಮಾಡ್ತೀನಿ. ಹೌದು ಕಣ, ನಾವೆಲ್ಲ ತಾಯಿ ಹಾಲ್ಗಿಂತ ಹಂಸಲೇಖನ್ ಹಾಡ್ ಕೇಳ್ಕೊಂಡೆ ಬೆಳ್ದವ್ರು. ಗೇರ್ಲೆ ಗಿಟಾರ್ ನುಡ್ಸ್ ತೋರ್ಸ್ಲಾ? ಅಣ್ಣ, ಸಿಂಗರ್ನ ಕೆಣಕ್ಬೇಡಿ ಅಣ್ಣ. ಹಂಗಿದ್ರೆ ನೀನ್ ಹಾಡ್ ತೋರ್ಸೋ. ಏನೋ ಆಡಕ್ಕಾಗಲ್ವಾ? ಆಡಲೇ. ಏನ್ ಕಲ್ಯಾಣಿ, ಯಾವಾಗ ಮದ್ವೆ ಊಟ ಹಾಕಿಸ್ತೀಯಾ? ನಿಮ್ಗೆಲ್ಲ ಗೊತ್ತು ಅಲ್ವಕ್ಕ, ನಮ್ಮಪ್ಪ ತೀರ್ಕೊಂಡ್ಮೇಲೆ ನಾನು ನಮ್ಮಮ್ಮ ಮಾತ್ರನೇ ನನ್ ಮದ್ವೆ ಕಷ್ಟಪಟ್ಟು ಸ್ವಲ್ಪ ಸೇರಿಸಿಡ್ತಾ ಇದ್ದೀನಿ. ಒಪ್ಗೆನಾ? ಎಕ್ಸ್ಕ್ಯೂಸ್ ಮೀ, ಏನು ನಿಮ್ ಚಿಲ್ರೆ ಬಾಕಿ? ನನಗ್ ಬಾಕಿ ಕೊಡೋದೇನೂ ಇಲ್ವಲ್ಲ. ಇಲ್ಲ ರೀ, ಇದ್ ನೆನ್ನೆ ಚಿಲ್ರೆ ಬಾಕಿ. ತಗೊಳಮ್ಮ, ಆಸೆ ಪಟ್ಟು ಕೊಡ್ತಾ ಇಲ್ವಾ? ತಗೋ. ಯೋ, ಸ್ವಲ್ಪ ಸುಮ್ಮನೆ ರೀ. ನಿಲ್ಸಯ್ಯ. ಯಾರು ಕಲ್ಯಾಣಿ? ಏನೇ ನಿನ್ನ ಹೆಸರು ಕರೀತಾ ಇದಾರೆ? ಈ ಕಲ್ಯಾಣಿ ಯಾರು? ನಾನೇ. ಕೆಳಗಿಳಿದ್ ಬಾ. ನಮಸ್ಕಾರ ಸರ್. ಹುಡುಗಿ ತೆಳಗೆ ಬೆಳಗ್ಗೆ ಚೆನ್ನಾಗವಳೆ, ಅದಕ್ಕೆ ಫಾರಿನ್ ಅವ್ನು ಬಿದ್ದಿರೋದು. ರೆಸಾರ್ಟ್ಗೆ ಬರೋವನ್ನ ಕಣ್ಣು ಗಿಣ್ಣು ತೋರಿಸಿ ಅವನ ಮನೆ ಕರ್ಕೊಂಡೋಗಿ ನೀನು ನಿಮ್ಮಮ್ಮ ಏನು ವ್ಯವಹಾರ ನಡೆಸ್ತಾ ಇದ್ದೀರಾ? ಹೇಳು. ಸಾರ್, ತಪ್ಪು ಮಾಡ್ತಿದ್ದೀರಾ. ಏನೋ ತಪ್ಪು? ಒಂದ್ ತಪ್ಪು ಮಾಡದೇ ಇರೋ ಹೆಣ್ಮಗಳನ್ನ ಏಕವಚನದಲ್ಲಿ ಮಾತಾಡ್ತಿರೋದೇ ಮೊದಲನೇ ತಪ್ಪು. ಆತರ ತಪ್ಪು ಮಾಡಿದ್ರು ಲೇಡಿ ಕಾನ್ಸ್ಟೇಬಲ್ ಇಲ್ಲಿ ವಿಚಾರಿಸ್ತಾ ಇರೋದು ಎರಡನೇ ತಪ್ಪು. ನಿನ್ ಪೊಲೀಸನ್ಗೆ ಕಾನೂನು ಹೇಳ್ಕೊಡ್ತಾ ಸರ್, ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಸರ್, ಇಲ್ಲಾಂದ್ರೆ ಜನರೇ ಹೇಳ್ಕೊಡ್ತಾರೆ. ಟೂರಿಸ್ಟ್ ಆಗಿ ಬರೋರ್ನ ಗೆಸ್ಟ್ ಆಗಿ ತಿಳ್ಕೊಂಡೆ ದೇಶದೊಳಗಡೆ ಬಿಡ್ತಿರೋದು. ಮನೇಲಿ ಇಟ್ಕೊಂಡ್ರೆ ಏನ್ ಸರ್ ತಪ್ಪು? ಇವಾಗ ಈ ಹುಡುಗಿ ಕಂಪ್ಲೇಂಟ್ ಕೊಟ್ರೆ ನಿಮ್ ಕೆಲಸ ಹೋಗುತ್ತೆ ಗೊತ್ತಾ? ಕಂಡಕ್ಟರ್ ಅಂದ್ರೆ ಟಿಕೆಟ್ ಮಾತ್ರ ಹರಿಬೇಕು, ಬೇರೆ ಏನು ಕಿತ್ತಾಕ್ಬಾರ್ದು. ಸರ್, ಕೈ ಎತ್ತಿ ಸರ್. ಏನೇ ಆಗಿದ್ರು ನೀವು ನಾವು ಕಾಕಿ ಹಾಕಿರೋ ಗೌರ್ಮೆಂಟ್ ಸರ್ವೆಂಟ್ ಅನ್ನೋದನ್ನ ಮರಿಬೇಡಿ ಸರ್. ಕಂಡಕ್ಟರ್ ಹೇಳಿದ್ದು ಸರಿತಾನೆ ಇನ್ಸ್ಪೆಕ್ಟರ್. ಕಲ್ಯಾಣಿ ಏನ್ ತಪ್ಪು ಮಾಡಿದಾಳೆ ಅಂತ ಅದನ್ನ ಮೊದಲು ಹೇಳಿ. ಹೌದು, ಮತ್ತೆ
ಕಲ್ಯಾಣಿ ಏನ್ ತಪ್ಪು ಮಾಡಿದಾಳೆ? ಗುಡ್ ಕ್ವಶನ್. ಎಲೆ ನಿನ್ ಗಲೀಜ್ ಬಾಯಿನ ಮುಚ್ಚಲೆ. ಸರ್ ಹೊಸ ಹುಡುಗ ಸರ್, ಏನು ಸಮಸ್ಯೆ ಬೇಡ ಸರ್, ಇಲ್ಗೆ ಬಿಟ್ಬಿಡಿ. ನಿನ್ಗಿದೆ ಕಣ. ನೋಡೋಣ. ಲೇ ಏನಲೇ, ಮೊದ್ಲು ಸಿಕ್ಕಿದಾಗ ನೀನು ಮಾತಾಡ್ದೆ ಸುಮ್ನೆ ಇದ್ದೆ, ಈಗ ರಾಜಕೀಯದವ್ರ ತರ ಒಟ್ವಟ ಅಂತ ಮಾತಾಡ್ತಿರ್ತೀಯ. ಅಣ್ಣ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಲ್ಲಿ ಇದು ಒಂದು ಅಣ್ಣ. ಹೋಗೋಣ ಗಾಡಿ ಎತ್ತೋಣ, ಏ, ಹೋಗೋಣ. ಹಿಂಗೆಲ್ಲ ಏ, ಮಾತಾಡ್ತಾನಲ್ಲ. ಹತ್ತಪ್ಪ. ಏನು ಹೋಗೋಣ. ಹೋಗೋಣ ರೈಟ್. ಅಯ್ಯೋ ಜಾಗ ಬಿಡಪ್ಪ, ಸ್ವಲ್ಪ ನೀ ಬೇಗ ನಡಿಯಪ್ಪ. ಹೋದ್ late ವರ್ಷ ಆಗೋಯ್ತು. ನೋಡಿದ್ರೆ ಹಿಂಗಾಯ್ತು, ಈ ವರ್ಷ ಹಿಂಗಾಗ್ತದೆ. ಅಯ್ಯೋ, late ಆಗೋಯ್ತು. ನೀನ್ ಇಟ್ಕೊಂಡ್ ಏನ್ ಮಾಡೋದು? ಏ ಕಲ್ಯಾಣಿ, ನೀನ್ ಬರಲ್ವಾ? ನೀವ್ ಮುಂದೆ ಹೋಗಿ ಕಲ್ಯಾಣ್ ಬರ್ತೀನಿ. ಅವಳಿಗೆ ಚಿಲ್ರೆ ಬಾಕಿ ಇರ್ಬೇಕು. ಅವಳಿಗೆ ಚಿಲ್ಡ್ರೆ ಕೊಡ್ಬೇಕು ಬಾರೆ ಅನ್ಸುತ್ತೆ. ಬೇಗ ಹೋಗೋಣ ನಾವು. ಕೆಳಗೆ ನಿಂತವಳೆ ನೋಡ್ದಿರೋ ತರ ಹೋಗೋಣ. ರೀ ಏನು ಥ್ಯಾಂಕ್ಸ್. ಏನ್ ಹೇಳ್ದೆ? ಥ್ಯಾಂಕ್ಸ್ ಅಂತ ಹೇಳ್ದೆ. ಏನಕ್ಕೆ ಥ್ಯಾಂಕ್ಸ್? ಅಲ್ಲಿ ಪೊಲೀಸ್ ಹತ್ರ ಇಂದ ಒಳ್ಳೆ ಹುಡ್ಗಿ ನೀನು. ಇದೆಲ್ಲ ಒಂದ್ ಸಿಲ್ಲಿ ಮ್ಯಾಟ್ರು, ಇದಕ್ಕೆ ಹೋಗಿ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಯ್ಯೋ ನನಗೆ ಕಮಿಷನರ್, DSP, SP ಎಲ್ಲರೂ ಗೊತ್ತು. ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರನೇ ಬಂದು ಕೇಳ್ತಾರೆ. ಇವನ್ ಯಾರು? ಆಫ್ಟರ್ ಆಲ್ ಒಬ್ಬ SI. ಅದ್ ಮಾತ್ರ ಅಲ್ಲ, ನಮ್ಮೂರಲ್ಲಿ ಎಷ್ಟು ದೊಡ್ಡ ತೊಂದರೆ ಆದ್ರೂ ಸರಿ, ಅಷ್ಟ್ಯಾಕೆ ಚಿಕ್ಕ ಕಳ್ತನ ಆದ್ರೂ ಕೂಡ ಅಣ್ಣ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ನನ್ನೇ ಕರೀತಾರೆ. ಎಲ್ಲ ಊರಲ್ಲೂ ಹಾಗೇನೆ, ಕಳ್ಳನೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು, ವಿಚಾರಿಸ್ತಾರೆ, 4 ಬಾರಿಸ್ತಾರೆ. ನಶೆ ಇಳಿದಿದೆ ಅನ್ಸುತ್ತೆ, ಸ್ವಲ್ಪ ಸೈಡಿಗೆ ಬಾ. ಮತ್ತೆ ಒಂದು ರಹಸ್ಯ, ಬೇರೆಯವ್ರ ಹತ್ರ ಹೇಳಿ ನನಗೆ ಅಸಹ್ಯ ಮಾಡಬೇಡಿ. ಇಷ್ಟ ಇದ್ರು ಇಲ್ಲದೆ ಇದ್ರು ಓಪನ್ ಆಗಿ ನನ್ನ ಹತ್ರನೇ ಹೇಳ್ಬಿಡಿ. ಇದಕ್ ಯಾಕೆ ಕಂಡಕ್ಟರ್ ನೀವು ಸುದ್ದಿ ಬಳಸಿ ಬರ್ತಿದ್ದೀರಾ? ನನಗೊಪ್ಕೇನೆ. ನೀವ್ ನಾಳೆಯಿಂದ ನಮ್ಮನೆ ಬಾತ್ರೂಮ್ನ ಯೂಸ್ ಮಾಡ್ಕೊಳ್ಳಿ. ಅಯ್ಯಯ್ಯೋ, ಅದು ನಮ್ಮೂರಲ್ಲಿ ನೋಡ್ಕೋತೀನಿ. 10 ರೂಪಾಯಿ ಬರ್ಕೊಟ್ನಲ್ಲ, ಅದನ್ನ ಹೇಳಿದ್ದು. 10 ರೂಪಾಯಿ ಹೋಯ್ತಾ? ಯೋ, ಇಲ್ಲಿ ಗಂಡಸ್ರು ಮರ್ಯಾದಿನೇ ಹೋಯ್ತು. 10 ಬೇಡ ರೂಪಾಯಿ ಕಣೋ, ಹೋಯ್ತು, ಇದು 20 ಹೆಣ್ಮಕ್ಳ ರೂಪಾಯಿ ವಿಚಾರ. ಹೋಯ್ತು. ನಿನ್ 10 ರೂಪಾಯಿ ಮ್ಯಾಟ್ರು ಈ ಊರ್ನವ್ರಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿನ್ ಮೈನ 10 ಸರಿ ನೋಡ್ಕೊಳಂಗ್ ಈ ಹೊಡಿತಾರೆ. ಟೈಮಲ್ಲಿ ಡ್ರೈವಿಂಗ್ ಬೇರೆ ನಿನ್ಗೆ. ಡ್ರೈವರ್ ಅಣ್ಣ? ಜಸ್ಟಿನ್ ಜೀಪ್ ಹೊಸದಾ? ಹೌದಣ್ಣ, ಊರಿಂದ ತಗೊಂಬಂದಿದ್ದು. ಹೇಗಿದೆ? ಮಹೀಂದ್ರ. ಯಾವ ಮಾಡಲು? ಇದು 99. ಎಷ್ಟು ದುಡ್ಡು? 1 ಲಕ್ಷ. ಟೂ ಮಚ್ಲೆ. ಏನಣ್ಣ ಮಾಡೋದು ಅಣ್ಣ, ನಮ್ಗೊಂದು ವಿಷಯ ಇಷ್ಟ ಆಯ್ತು ಅಂದ್ರೆ ಏನೇ ಕಳ್ಕೊಂಡ್ರು ಅದನ್ನ ಪಡ್ಕೋಬೇಕು. ಹೆಂಗೆ? ಕರೆಕ್ಟ್ಲೇ. ನಿನ್ ವಿಸ್ಕಿ ಬ್ರಾಂದಿ ಇಷ್ಟ ಅಲ್ವಾ? ಹಾ. ಮತ್ತೇನೇನು, ನಿನ್ ಆಸ್ತಿ ಮಾರಾದ್ರೂ ಪಾರ್ಟಿ ಕೊಟ್ಬಿಡು. ಇವತ್ತು ಇವನ್ ಹೆಸರು ಹೇಳ್ಕೊಂಡು ಎಲ್ಲರೂ ಕೊಡಿ. ಆಸ್ತಿ ಎಲ್ಲ ಮಾರೋದ್ ಬೇಡ, ನೀವು ಮೊದ್ಲು ಹೋಗಿ ಶರ್ಟ್ ಬದಲಾಯಿಸ್ಕೊಂಡ್ ಬನ್ನಿ, ಎಲ್ಲ ರೆಡಿ ಆಗಿದೆ. ದೇವ್ರೆ, ಮತ್ತೆ ಪಾರ್ಟಿನ ನನ್ನ ಕೈಲಿ ತಡಿಯಕ್ಕಾಗಲ್ಲ. ಸರಿ ಅಣ್ಣ, ನಾನ್ ಬರ್ತೀನಿ. ನಾನು ಚರ್ಚ್ಗೆ ಹೋಗಿ ಫಾದರ್ಗೆ ಮಾತ್ರ ಎಲ್ಲ ಕೊಟ್ಬಿಡ್ತೀನಿ. ನೀವು ಅಲ್ಲೇ ಬಂದ್ಬಿಡಿ. ಜಸ್ಟಿನ್, ನಾನ್ ರೆಡಿ. ನೀವ್ ಯಾವಾಗ್ಲೂ ರೆಡಿನೇ, ಬನ್ನಿ ಹತ್ತಿ. ನೋಡ್ಕೊಂಡು ಬಿದೋಗ್ಬಿಡ್ತೀಯಾ? ಬಿಗಿಯಾಗಿ ಹಿಡ್ಕೋ. ಆಣಿ ಎಲ್ಲ ತುಂಬಾ ಹಳೇದು, ತುಕ್ಕಿಡ್ತಿದೆ. ಎಷ್ಟು ದಿನ ಇದೇ ತರ ಇರ್ತೀಯಾ? ಸ್ವಲ್ಪ ಯೋಚನೆ ಮಾಡ್ಬೇಕು. ಎಲ್ಲ ಕೆಳಗ್ ಬಿದ್ಬಿಡುತ್ತೆ. ಆಮೇಲೆ ಚರ್ಚ್ನ ನಾನೇ ಹೊಡೆದಾಕ್ದೆ ಅಂತ ಹೇಳಿ ಇಲ್ಲಿಗೆ ಬರೋರು ನನ್ಗೊಂದು ದಾರಿ ತೋರಿಸ್ಬಿಡ್ತಾರೆ. ಫಾದರ್ಗೆ ಏನಾಯ್ತು? ಮೆಂಟಲ್ ಆಗಿರ್ಬೇಕು. ಫಾದರ್? ಓ ನೀನಾ? ಔಷಧಿ ಚೀಟಿ ತಗೊಂಡೋಗಿ 1 ತಿಂಗಳಾಯ್ತು, ಮನುಷ್ಯ ಪತ್ತೆನೇ ಇಲ್ಲ. ಇದೆಲ್ಲೂ ಸಿಗ್ಲಿಲ್ಲ, ತುಂಬಾ ಹುಡುಕಿ ತಗೊಂಬಂದಿದ್ದೀನಿ ಫಾದರ್. ಅದೆಲ್ಲ ಹಂಗೆ, ಎಲ್ಲ ಕಮಿಷನ್ ಅಲ್ವಾ? ಆ ಏರಿಯಾ ಡಾಕ್ಟರ್ ಕೊಡೋದು, ಆ ಏರಿಯಲ್ಲೇ ಸಿಗೋದು. ಅಲ್ಲ ಫಾದರ್, ಸ್ವಾಮಿ ಜೊತೆ ಒಬ್ರೇ ಮಾತಾಡ್ತಿದ್ರಿ ಅನ್ಸತ್ತೆ. ಹೌದು, ಸ್ವಾಮಿ ಜೊತೆನೆ ಮಾತಾಡ್ತಿದ್ದೆ. ವೈರಿಂಗ್ ಹಳೇದಿತ್ತಲ್ಲ, ಶಾರ್ಟ್ ಆಗಿದೆ, ಅದನ್ನ ಸರಿ ಮಾಡ್ತಾವ್ರೆ. ಸ್ವಾಮಿ ಆಯ್ತಾ? ಈ ಸ್ವಾಮಿನ ಇವನ್ ಜೊತೆ ಮಾತಾಡ್ತಿದ್ರ? ಲೈಟ್ ಎಲ್ಲ ನೋಡ್ಕೊಳ್ಳಿ. ಹಾ ಚೆನ್ನಾಗಿ ಉರಿತಿದೆ. ಫಾದರ್, ನಾವು ಹೊರಡ್ತೀವಿ, ಸ್ವಲ್ಪ ಕೆಲಸ ಇದೆ. ಸರಿ ಸರಿ, ನಾನು ಬರ್ತೀನಿ. ದೇವ್ರು ನಿಮ್ ಚೆನ್ನಾಗಿ. ಕಂಡಕ್ಟ್ರು ನಿಲ್ಲು, ನಾನು ಬರ್ತೀನಿ. ಫಾದರ್, ನಾನು ಹೋಗಿ ಬರ್ತೀನಿ. ಸರಿ, ದುಡ್ಡು ತಗೊಂಡೋಗು. ಫಾದರ್, ಅದನ್ನ ಹುಂಡಿಗೆ ಹಾಕ್ಬಿಡಿ. ಲವ್ ಎಲ್ಲ ಡ್ರೈವರ್ ಅಣ್ಣಂತರ ಅದೃಷ್ಟವಂತರಿಗೆ ಮಾತ್ರ ವರ್ಕೌಟ್ ಆಗುತ್ತೆ. ಹೌದು, ಅದು ಕರೆಕ್ಟೇ. ಅಣ್ಣ ಟೀ ಅಂಗಡಿಲಿ ಒಂದು ಕನೆಕ್ಟ್ ಮಾಡ್ಕೊಂಡವ್ರೆ. ಹುಷಾರ್ ಪಾರ್ಟಿ. ಉಷಾ ಅಂತ ಒಬ್ಳು ಪಾರ್ಟಿನ? ಏನೋ ಹೊಸದಾಗಿ ಹೇಳ್ತಾ ಇದ್ಯಾ? ಮಾಡಬೇಡ. ನಿಮ್ ಬೋಂಡಾ ಮತ್ತೆ ಉದ್ದಿನ ವಡೆ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಏನೋ ನಮ್ಮ ಮ್ಯಾಟ್ರು ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಹೆಂಗೆ? ಊರಲ್ಲಿರೋರ್ಗೆಲ್ಲ ಮದ್ವೆ ಊಟ ಹಾಕಿಸ್ತೀರಾ ಅಥವಾ ಹಂಗೆ ಓಡೋಗ್ಬಿಡ್ತೀರಾ? ಲೇ, ಈ ಬೆಟ್ಟದ ಮೇಲೆ ಹತ್ತೋ ಸರ್ಕಾರಿ ಬಸ್ತಾರನ ನಮ್ಗಳ ಜೀವನ. ನಮ್ಮ ಯಜಮಾನ್ರಿಗೆ ಕೊಳ್ಳಿ ಇಟ್ಟ ಕೈಯಿಂದ ಸ್ಟೇರಿಂಗ್ ಹಿಡಿಯೋಕೆ ಶುರು ಮಾಡಿದೆ. ಈಗ ಉಳ್ಕೊಂಡಿರೋದು ನಮ್ಮಮ್ಮ ಮತ್ತೆ ನನ್ನ ತಂಗಿ ಅಷ್ಟೇ. ಅದರಲ್ಲೂ ನನ್ನ ತಂಗಿಗೆ ಕಾಲ್ ಸರಿ ಇಲ್ಲ. ಏನಣ್ಣ, ಡಾಕ್ಟರ್ ತೋರಿಸ್ಬೇಕು ತಾನೆ? ಆಸ್ಪತ್ರೆಯವರು ದುಡ್ಡು ಹೊಡಿಯೋದಕ್ಕೆ ನೋಡ್ತಾ ಇರ್ತಾರೆ. ಹೆಂಗಾದ್ರೂ ಅವ್ರ ಕೈ ಕಾಲ್ಗೋ ಬಿದ್ದು ಅವಳಿಗೆ ಒಂದು ಮದುವೆ ಮಾಡಬೇಕು. ಅದನ್ನ ಮಾಡೋ ಅಷ್ಟರಲ್ಲಿ ಈ ಇಂಜಿನ್ ಡ್ಯಾಮೇಜ್ ಆಗಿ ಶೆಡ್ಗೆ ಹೋಗ್ಬಿಡುತ್ತೆ. ಈ ಟೈಮಲ್ಲಿ ಪ್ರೀತಿ ಮದುವೆನ ಏನೋ ಮಾಡಕ್ಕಾಗತ್ತೆ? ಅನ್ಭವಿಸ್ಬೇಕಷ್ಟೇ. ಸುಮ್ಮನೆ ಇರೋಣ. ಅಣ್ಣ, ನೀವೆಲ್ಲ ಮದ್ವೆ ಆಗ್ಬೇಕಣ್ಣ. ಜೀವನದಲ್ಲಿ ಬರೀ ಸಂತೋಷ ಮಾತ್ರ ಇದ್ರೆ ಸಾಲದು. ಹೋಗ್ಲೇ ನಿಜ ಹೇಳಿದ್ರೆ ಕೋಪ ಏನ್ ಸ್ವಾಮಿ, ನೀನೇನ್ ಲವ್ ಮಾಡಿಲ್ವಾ?
ಮಳೆ ಬರೋ ತರ ಇದೆ, ಬೇಗ ಹೋಗೋಣ ಬನ್ನಿ. ಜೀಪ್ ತಗೊಂಡಿರೋದಕ್ಕೆ ಪಾರ್ಟಿ ಅದನ್ನ ಓಕೆ cheap ಓಕೆ ಆಗಿ ಮುಗಿಸ್ಬಿಟ್ಟೆ. ಹೋಗ್ ಬನ್ನಿ. ಬಿಡು. ಏಯ್, ಚಿಚಿ. ನಮಸ್ಕಾರ ಹಾಕೋ ಮಕ್ಕ ನೋಡು. ಮಾಸ್ಟ್ರೆ ಬರ್ತೀನಿ ಹೋಗಿ. ನಾನೇ ಮನೆಗೆ ಬಿಡ್ತೀನಿ ಬಾ ಸ್ವಾಮಿ. ಅದೆಲ್ಲ ಏನ್ ಬೇಡ, ನಾನು ಬರ್ತೀನಿ ಹೋಗಿ. ಸರಿ. ಇನ್ನು ನಾನು ಕೂಲಿಂಗ್ ಗ್ಲಾಸ್ ತೆಗ್ದಿಲ್ವಾ? ಅಯ್ಯೋ ಲೈಟ್ ಹಾಕೋಣ. ಓ ಅಣ್ಣ ಬನ್ನಿ ಒಂದು ಕಟ್ಟಿಂಗ್ ಹಾಕೋಣ. ಈಗ ತಾನೇ ಕುಡ್ದಿದ್ದೀರಾ, ಇನ್ನೂ ಬೇಕಾ? ಅಲ್ಲ ಕವಿತೆ ಕೇಳಿ ಕುಡ್ದಿದ್ದೆಲ್ಲ ಎಳ್ದೋಯ್ತು, ಇನ್ನೊಂದು ಕಟ್ಟಿಂಗ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ. ಇವನೇ ನೋಡಪ್ಪ ನಮ್ಗೆ ಸರಿಯಾದ ಗ್ಲಾಸ್ ಅಣ್ಣ ಗ್ಲಾಸ್ ಮೇಟ್ ಅಲ್ಲ ಅಣ್ಣ, ಕ್ಲಾಸ್ ಮೇಟ್. ಈ ಗ್ಲಾಸ್ ಮೇಟ್ ಸರಿಯಾಗಿ ಇಂಗ್ಲಿಷ್ ಮಾತಾಡು. ಏನಣ್ಣ ಶಬ್ದ? ಚಿಯರ್ಸ್ ಮಾಡ್ಬೋದಾ? ಇದಲ್ಲ ಅಣ್ಣ, ಆಚೆ ಕೇಳ್ತಿದೆ. ಅಣ್ಣ ಅಣ್ಣ ಸಾರ್ ಮನೆಯಿಂದ ಸೌಂಡ್ ಬರ್ತಾ ಇರೋದು. ಅದ್ ಹೆಂಗಲ್ಲೇ ಎಲ್ಲಿಂದ ಶಬ್ದ ಬಂದ್ರು ಇಲ್ಲಿಂದಾನೆ ಸರಿಯಾಗಿ ಬರುತ್ತೆ ಅಂತ ಹೇಳ್ತೀಯ ನೀನು? ಅದಕ್ಕೆ ಕಾರಣ ಈ ಚೇರ್ಸ್ ನೀನ್ ಹೀರೋ ತರ ಆಡ್ತಿರ್ತಿಲ್ಲ, ಹೋಗು ಕುದುರೆಲ್ ಹೋಗಿ ನೋಡು. ಇನ್ನೊಂದು ಕುದುರೆಲ್ಲೇ ಹೋಗ್ತೀನಿ, ನೀನ್ ಬೇಗ ಕುಡ್ದುಟ್ಟು ಬನ್ನಿ. ಇದಕ್ಕಿಂತ ದೊಡ್ಡ ನಶೆ ಬೇರೆಯವ್ರ ಮನೆ ಜಗಳನೇ. ಬನ್ನಿ. ಏನಾಯ್ತು ಅಣ್ಣ ಸರ್? ನಿರ್ಮಲಾ ಬಟ್ಟೆ ಚೇಂಜ್ ಮಾಡೋದನ್ನ ಯಾರೋ ನೋಡ್ದಂತೆ, ಅವ್ನ್ ಕತ್ಲಲ್ಲಿ ಓಡೋಗ್ಬಿಟ್ಟ. ಯಾರಾದ್ರೂ ಕಳ್ಳನೇ ಆಗಿರ್ಬೇಕು. ಹಳ್ಳಿಗ್ ಬಂದು ಮನೆ ಕಳ್ತನ ಮಾಡೋನ್ ಯಾವನವನು? ನಾನಿರ್ಬೇಕಾದ್ರೆ ಯಾವ ಕಳ್ಳ? ಅದೆಲ್ಲ ಬಂಡಿ. ಏನಿಲ್ಲ ರೀ, ಬರೀ ಹೋಗು. ಭ್ರಮೆ ಆಗಿರುತ್ತೆ. ಹೋಗ್ತಾ ಇದೀನಿ. ಹೋಗ್ತಾ ಇರೋ, ಹೋದೆ. ಹೋಗ್ತಾನೆ ಇರೋ. ಬನ್ನಿ, ಬರ್ತಾ ಇದೀನಿ, ಕಾಯ್ತಾ ಇದ್ದೀನಿ. ಹಿಂದಗಡೆ. ಬಂದ್ಬಿಡಿ. ಯಾರೋ ನೀನು? ಮುಖ ತೋರ್ಸೋ, ಮುಖ ತೋರ್ಸೋ, ಮುಖ ತೋರ್ಸೋ. ಯಾರೋ ಯಾರಪ್ಪ ಅದು? ಯಾರೋ? ಏ ನೀನಾ ಸೆಬಾಸ್ಟಿಯನ್? ಇವನ ನನ್ ಮಗನೇ ಹೋಗು. ಏಯ್ ನೀನ್ ಸುಮ್ನೆ ಬಿಡೋದಿಲ್ಲ. ಛೀ, ಹೋಗ. ನನ್ ಮೇಲೆ ಕೈ ಬಾ ಇಲ್ಲಿ, ಇಟ್ಟ ಕುಡುಕ್ ನನ್ ಮಗ ಅವ್ನು. ಸತ್ತೇ ನೀನು. ಬಾರ ಬಾರ ಹೋಗೋಣ. ಹಬ್ಬ ನನ್ ಮಗ. ಹೆಂಗೆ? ಅದು ಸರಿ, ಔಷಧಿನ ಧೈರ್ಯವಾಗಿ ಕುಡಿಬೋದಾ? ಧೈರ್ಯವಾಗಿ ಕುಡಿ. ನಾಟಿ ಔಷಧಿ ಒಳಗಡೆ ಹೋದ್ರೆ ಡೆಂಗ್ಯೂ ಇದ್ರೂ ಹೊರಟೋಗುತ್ತೆ. ಡೆಂಗು ಯಾಕೆ ಬರುತ್ತೆ? ಸ್ವಾಮಿ ಇಷ್ಟೊತ್ತು ಎಲ್ಲೋಗಿದ್ದೆ? ತುಂಬಾ ಹೊತ್ತಿಂದ ಫೋನ್ ಹೊಡ್ಕೊಳ್ತಾನಿದೆ, ಹೋಗಿ ಯಾರು ನೋಡು. ಆ ಹಾಳಾಗಿರೋ ಇಂಜಿನಿಯರ್ ಇರ್ಬೇಕು. ಹೌದಾ? ಏನ್ ಕಂಡಕ್ಟರ್ ಕೆಲ್ಸಕ್ಕೆ ಹೋಗ್ಲಿಲ್ವಾ? ತುಂಬಾ ಜ್ವರ, ಮೈಕೈ ಎಲ್ಲ ನೋವು, ಅದಕ್ಕೆ ಹಾಸ್ಪಿಟ್ಲಿಗೆ ಏಯ್ ಹೋಗಿ ಸ್ವಾಮಿ, ನಮ್ ಹಸುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ, ತುಂಬಾ ಒದ್ದಾಡ್ತಿದ್ಯಪ್ಪ. ನಾಳೆ ಬೆಳಗ್ಗೆ ಡಾಕ್ಟರ್ ಬರೋ ಅಷ್ಟರಲ್ಲಿ ಹಸು ಅಲ್ಲಿರುತ್ತೆ. ಇನ್ನೊಂದು ಕ್ವಾರ್ಟರ್ ಮತ್ತೆ ಉಪ್ಪಿನಕಾಯಿ ತಂದಿಟ್ಕೋ. ಅದೆಲ್ಲ ರೆಡಿ ಆಗಿದೆ. ಕಂಡಕ್ಟರ್ ನಾನು ಬಿಟ್ಬಿಡ್ತೀನಿ, ನೀನ್ ಮೊದ್ಲು ಹೋಗಿ ಆ ಫೋನ್ ತೆಗಿ. ನಾನ್ ಬಿಡ್ತೀನಪ್ಪ. ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಕಂಡಕ್ಟ್ರೆ ಬನ್ನಿ ಅತ್ತೆ, ನೀನ್ ಹೋಗು. ಸರಿ ಸ್ವಾಮಿ, ನಾ ಬರ್ತೀನಿ. ಥ್ಯಾಂಕ್ಸ್. ಸೈಕಲ್ ಕಮ್ಮಿ ಮೇಲೆ ಕುತ್ಕೊಂಡಿದ್ದು ಮೈಕೈ ಎಲ್ಲ ನೋವ್ತಿದೆ. ಇವನಿಗೆ ಬರೀ ಕೆಲಸ ಇಲ್ಲ, ಯಾವಾಗ ನೋಡಿದ್ರು ಸ್ವಾಮಿ ಸ್ವಾಮಿ